ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಶರೀರ ಮತ್ತು ಆತ್ಮದ ನಡುವಿನ ಸಂಬಂಧ. ಈ ದಿನದ ದೇವರ ವಾಕ್ಯ: ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು. ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. ಗಲಾತ್ಯದವರಿಗೆ 6ನೇ ಅಧ್ಯಾಯ 8ನೇ ವಚನ. ಕೆಳಮಟ್ಟದ ಭಾವೋದ್ರೇಕಗಳು ದೇಹದಲ್ಲಿ ಕುಳಿತು ಅದರ ಮೂಲಕ ಕೆಲಸ ಮಾಡುತ್ತವೆ. ಶರೀರ ಭಾವದ ಅಥವಾ ಇಂದ್ರಿಯ ಸುಖದ ಭೋಗ ಈ ಎಲ್ಲವೂ ಕೆಳಗಿನ ಭ್ರಷ್ಟ ಸ್ವಭಾವವನ್ನು ಅಂಗೀಕರಿಸುತ್ತದೆ. ಶರೀರವು ತನ್ನಷ್ಟಕ್ಕೆ ತಾನೇ ದೇವರ ಚಿತ್ತದ ವಿರುದ್ಧವಾಗಿ ವರ್ತಿಸಲು ಸಾಧ್ಯವಿಲ್ಲ. ಭೋಗದ ಪ್ರೀತಿ ಮತ್ತು ಇಂದ್ರಿಯ ಸುಖ ಇವುಗಳನ್ನು ಶರೀರದೊಂದಿಗೆ ಶಿಲುಬೆಗೇರಿಸಬೇಕು ಎಂದು ನಮಗೆ ಆಜ್ಞಾಪಿಸಲಾಗಿದೆ. ನಾವು ಅದನ್ನು ಹೇಗೆ ಮಾಡಬೇಕು? ನಾವು ನಮ್ಮ ದೇಹದ ಮೇಲೆ ನೋವುಂಟು ಮಾಡಿಕೊಳ್ಳಬೇಕು? ಇಲ್ಲ, ಆದರೆ ಪಾಪದ ಶೋಧನೆಯನ್ನು ನಾವು ಕೊಲ್ಲಬೇಕಾಗಿದೆ. ಭ್ರಷ್ಟ ಚಿಂತನೆಗಳನ್ನು ಹೊರಹಾಕಬೇಕು. ಪ್ರತಿಯೊಂದು ಆಲೋಚನೆಯನ್ನು ಯೇಸು ಕ್ರಿಸ್ತನ ಸೆರೆಯೊಳಗೆ ತರಬೇಕು. ಪ್ರತಿಯೊಂದು ಕ್ರೂರ ಪ್ರವೃತ್ತಿಗಳನ್ನು ಆತ್ಮದ ಉನ್ನತ ಬಲಕ್ಕೆ ಒಳಪಡಿಸಬೇಕು. ದೇವರ ಪ್ರೀತಿಯು ಮಾತ್ರ ಸರ್ವೋಚ್ಚವಾದ ಆಳ್ವಿಕೆಯನ್ನು ನಡೆಸಬೇಕು. ಕ್ರಿಸ್ತನು ಅವಿಭಜಿತ ಸಿಂಹಾಸನವನ್ನು ಆಕ್ರಮಿಸಿಕೊಳ್ಳಬೇಕು. ನಾವು ನಮ್ಮ ದೇಹವನ್ನು ಆತನು ಖರೀದಿಸಿದ ಆಸ್ತಿ ಎಂದು ಪರಿಗಣಿಸಬೇಕು. ದೇಹದ ಅಂಗಗಳು ನೀತಿಯ ಸಾಧನಗಳಾಗಿರಬೇಕು. ದೇವರ ಕೆಲಸಕ್ಕಾಗಿ ಇರುವ ಅಗತ್ಯತೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ದೇಹ ಮತ್ತು ಮನಸ್ಸಿನ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿರುತ್ತದೆ. ನೈತಿಕ ಮತ್ತು ಜ್ಞಾನ ಸಾಧನೆಗಳ ಅತ್ಯುನ್ನತ ಮಟ್ಟವನ್ನು ತಲುಪಲು ದೇವರಿಂದ ಜ್ಞಾನವನ್ನು ಮತ್ತು ಶಕ್ತಿಯನ್ನು ಪಡೆಯುವುದು ಅತ್ಯಗತ್ಯ. ಮತ್ತು ಜೀವನದ ಎಲ್ಲ ಅಭ್ಯಾಸಗಳಲ್ಲಿ ಕಟ್ಟುನಿಟ್ಟಾದ ಮಿತವ್ಯಯವನ್ನು ಪಾಲಿಸುವುದು ಮತ್ತು ಕಾಪಾಡಿಕೊಳ್ಳುವುದು ಅವಶ್ಯವಾಗಿದೆ. ಬಾಯಿ ರುಚಿಯ ಭೋಗವನ್ನು ಪೂರೈಸುವ ಶೋಧನೆಯ ಮೇಲೆ ತತ್ವದ ವಿಜಯವೆಂಬ ಉದಾಹರಣೆಯನ್ನು ನಾವು ದಾನಿಯೇಲ ಮತ್ತು ಅವನ ಜೊತೆಯವರ ಅನುಭವದಲ್ಲಿ ನೋಡಿದ್ದೇವೆ. ಧಾರ್ಮಿಕ ತತ್ವದ ಮೂಲಕ ಯುವಕರು ಶರೀರದ ಆಸೆಗಳನ್ನು ಜಯಿಸಬಹುದು. ದೊಡ್ಡ ತ್ಯಾಗವೆಂಬ ಬೆಲೆ ತೆತ್ತಾದರೂ ದೇವರ ಕೆಲಸದ ಅಗತ್ಯತೆಗಳಿಗೆ ನಿಷ್ಠರಾಗಿರಬಹುದು, ನಿಜವಾಗಿರಬಹುದು ಎಂದು ಇದು ನಮಗೆ ತೋರಿಸುತ್ತದೆ. ಅಪೊಸ್ತಲನಾದ ಪೌಲನು ತನ್ನ ಸಹೋದರರಿಗೆ ತಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಎಂದು ದೇವರ ಕೃಪೆಯಿಂದ ಮನವಿ ಮಾಡುವುದನ್ನು ನಾವು ಪರಿಗಣಿಸಬೇಕು. ಇದು ತಾನೇ ನಿಜವಾದ ಶುದ್ಧೀಕರಣವಾಗುತ್ತದೆ. ಇದು ಕೇವಲ ಒಂದು ಸಿದ್ಧಾಂತವಲ್ಲ, ಭಾವನೆಯಲ್ಲ ಅಥವಾ ಪದಗಳ ಜೋಡಣೆಯಲ್ಲ, ಆದರೆ ಅದು ದೈನಂದಿನ ಜೀವನದಲ್ಲಿ ಪ್ರವೇಶಿಸುವ ಜೀವಂತವಾದ ಸಕ್ರಿಯವಾದ ತತ್ವವಾಗಿದೆ. ನಮ್ಮ ತಿನ್ನುವ, ಕುಡಿಯುವ ಮತ್ತು ಉಡುಗೆಯನ್ನು ತೊಡುವ ವಿಷಯದ ಅಭ್ಯಾಸಗಳು ನಮ್ಮ ದೈಹಿಕ, ಮಾನಸಿಕ ಮತ್ತು ನೈತಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತೆ ಇರಬೇಕು. ಹೀಗೆ ನಾವು ನಮ್ಮ ದೇಹಗಳನ್ನು ನಮ್ಮ ತಪ್ಪು ಅಭ್ಯಾಸಗಳಿಂದ ಭ್ರಷ್ಟಗೊಂಡ ಕಾಣಿಕೆಯಾಗಿ ದೇವರಿಗೆ ಒಪ್ಪಿಸದೆ, ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ದೇವರಿಗೆ ಅರ್ಪಿಸಬಹುದು. ದೈಹಿಕ ಮತ್ತು ನೈತಿಕ ಸ್ವಭಾವದ ನಡುವೆ ನಿಕಟವಾದ ಕರುಣೆ ಇದೆ. ನಿಜವಾಗಿಯೂ ಶುದ್ಧರಾಗಿರುವವರು ಎಲ್ಲೇ ಇದ್ದರೂ ಸರಿಯಾದ ದೈಹಿಕ ಅಭ್ಯಾಸಗಳನ್ನು ಕಾಪಾಡಿಕೊಳ್ಳುವ ಮೂಲಕ ನೈತಿಕ ಮಾನದಂಡವನ್ನು ಉನ್ನತೀಕರಿಸುತ್ತಾರೆ ಮತ್ತು ಮಿತವ್ಯಯ, ಇಂದ್ರಿಯ ಭೋಗದ ನಿಗ್ರಹ ಮತ್ತು ಸ್ವಾರ್ಥ ನಿರಾಕರಣೆಯ ಮಾದರಿಯನ್ನು ಇತರರಿಗೆ ದಾನಿಯೇಲನಂತೆ ಪ್ರಕಟಿಸುತ್ತಾರೆ. ಪ್ರತಿಯೊಂದು ಕೆಟ್ಟ ಬಾಯಿ ರುಚಿಯ ಭೋಗವು ಹೋರಾಟದ ಭೋಗವಾಗಿರುತ್ತದೆ. ನೈಸರ್ಗಿಕ ನಿಯಮಕ್ಕೆ ವಿರುದ್ಧವಾದ ಎಲ್ಲವೂ ಆತ್ಮದ ರೋಗಗ್ರಸ್ತ ಸ್ಥಿತಿಯನ್ನು ಉಂಟುಮಾಡುತ್ತದೆ.
ಕ್ರೈಸ್ತರು ತಮ್ಮ ದೇಹದ ಪ್ರತಿಯೊಂದು ಕಾರ್ಯಭಾರಿಗಳ ಸಂಪೂರ್ಣವಾದ ಚೈತನ್ಯವನ್ನು ಕ್ರಿಸ್ತನ ಸೇವೆಗೆ ಒಪ್ಪಿಸಲು ತಮ್ಮ ಆರೋಗ್ಯದ ಅಭ್ಯಾಸಗಳನ್ನು ಎಷ್ಟು ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಬೇಕು ಅಲ್ಲವೇ? ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.